ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ವಾಲ್ ಮೌಂಟೆಡ್ ಟೇಬಲ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಇಂಟೀರಿಯರ್ಸ್ ಮಾಡಬೇಕಾದ್ರೆ ಕೇಳ್ತಿರ್ತಾರೆ, ನಮಗೆ ಸ್ಪೇಸ್ ತುಂಬ ಕಮ್ಮಿ ಇರುತ್ತೆ, ಆಗ ಏನು ಮಾಡೋದು ಅಂತ ಸಮಯದಲ್ಲಿ ನಾವು ಡೈರೆಕ್ಟಾಗಿ ಈ ರೀತಿ ಒಂದು ಚಾನಲ್ಸ್ ಯೂಸ್ ಮಾಡಿ ನಾವು ಇದರ ವಾಲ್ ಮೌಂಟೆಡ್ ಟೇಬಲ್ಗಳನ್ನ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಆಗಿರೋ ಫೋಲ್ಡೇಬಲ್ ಚಾನಲ್ ತೊಗೊಂಡಿದ್ದೀನಿ. 16 ಇಂಚಸ್ದು ಒಂದು ಫೋಲ್ಡೇಬಲ್ ಚಾನಲ್ ತೊಗೊಂಡಿದ್ದೀನಿ ಮತ್ತು ಒಂದು ಪ್ಲೈವುಡ್ ಶೀಟ್. ಈಗ ಫಸ್ಟ್ ನಾವು ಈ ಚಾನಲ್ ಯಾವ ಥರ ಇರುತ್ತೆ, ಫೋಲ್ಡೇಬಲ್ ಚಾನಲ್ ನೋಡೋಣ. ಇದು ಈ ರೀತಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿ ಕಾಣುತ್ತೆ. ಸೊ ಇದರಲ್ಲಿ ನಾವು ಇದನ್ನ ಪ್ರೆಸ್ ಮಾಡಿ ನಾವು ಫೋಲ್ಡ್ ಮಾಡ್ಬೋದು. ಇದನ್ನ ನಾನು ಈಗ ತೋರಿಸ್ತೀನಿ ಯಾವ ರೀತಿ ಇದನ್ನ ಮಡಚಿದ್ರೆ ಹೆಂಗೆ ಕಾಣುತ್ತಿದ್ದು ಅಂತ. ಮಡಚಿದಾಗ ಇದು ಯಾವ ರೀತಿ ಕಾಣುತ್ತೆ, ನೆಕ್ಸ್ಟ್ ನೀವು ಇದನ್ನು ಓಪನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ನೋಡ್ಬೋದು. ಇದು 16 ಇಂಚಸ್ ಫೋಲ್ಡೇಬಲ್ ಚಾನಲ್ ಆಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಏನಾದರೂ ಇನ್ನೂ ದೊಡ್ಡ ಟೇಬಲ್ ಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಚಾನಲ್ನ ತೊಗೋಬೋದು, ಫೋಲ್ಡೇಬಲ್ ಚಾನಲ್ನ ತೊಗೋ. ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಫೋಲ್ಡೇಬಲ್ ಚಾನಲ್ ಯಾವ ರೀತಿ ಕಾಣುತ್ತೆ ಅಂತ. ಸೊ ಈಗ ಫಸ್ಟ್ ಸ್ಟೆಪ್ ಏನಂದರೆ, ಅದನ್ನು ಗೋಡೆ ಮೇಲೆ ಇಟ್ಕೊಂಡು ವಾಲ್ ಮೇಲೆ ಅದನ್ನು ಮಾರ್ಕ್ ಮಾಡ್ಕೋಬೇಕು, ಎಲ್ಲಿ ನಾವು ಡ್ರಿಲ್ ಮಾಡೋದು ಅಂತ ಫಿಕ್ಸ್ ಮಾಡಲಿಕ್ಕೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಅದನ್ನು ಡ್ರಿಲ್ ಮಾಡಿಬಿಟ್ಟು ಅದನ್ನು ಫಿಕ್ಸ್ ಮಾಡೋಕ್ಕೆ ರೆಡಿಯಾಗಿ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂಥ ಪ್ಲೈವುಡ್ನ ಇಟ್ಕೊಂಡಿರೋದಲ್ಲೇ. ಸೊ ಇಲ್ಲೇನಂತ ಹೇಳಿದ್ರೆ, ನಾನು ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕೋಸ್ಕರ ಸ್ಟ್ರೈಟ್ ಲೈನಲ್ಲಿ ಮೊಳೆ ಡ್ರಿಲ್ ಮಾಡೋಕ್ಕೋಸ್ಕರ ಅದನ್ನು ಇನ್ನೊಬ್ಬರು ಸಹಾಯ ಅಂದರೆ ಇಬ್ಬರು ಇಟ್ಕೊಂಡು ಅದನ್ನು ಸ್ಟ್ರೈಟ್ ಲೈನಲ್ಲಿ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಈಗ ಏನಂತ ಹೇಳಿದ್ರೆ, ಇಲ್ಲಿ ನಾನು ಈ ಒಂದು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿರೋದು ಒಂದು 3x2 ಒಂದು ಟೇಬಲ್ನ ಮಾಡಿಸ್ತಾ ಇದ್ದೀನಿ, ವಾಲ್ ಮೌಂಟೇಬಲ್. ಇಲ್ಲಿ ನಮಗೆ ಆ್ಯಕ್ಚುಲಿ ಸಾಮಾನು ಇಟ್ಕೊಳ್ಳೋಕ್ಕೆ ತುಂಬ ಸ್ಪೇಸ್ ಕಮ್ಮಿ ಇದೆ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಅದ್ರ ಮೇಲೆ ಏನಾದ್ರು ಸಾಮಾನು ಇಡೋಕ್ಕೆ ಅರ್ಜೆಂಟಾಗಿ ಹೊರಗಡೆಯಿಂದ ಬಂದಾಗ ಅಲ್ಲಿ ಇಡಲಿಕ್ಕೆ ಮಾಡೋಕ್ಕೆ ಎಲ್ಲ ಉಪಯೋಗ ಆಗುತ್ತೆ ಅಂತ ಮಾಡಿಸ್ಕೊತಾ ಇದ್ದೀವಿ. ಸೊ ಈ ರೀತಿ ಫಸ್ಟ್ ಒಂದನ್ನು ಮಾಡಿದ ನಂತರ ಅದೇ ಥರ ಸೆಕೆಂಡ್ ಒಂದು ಕಡೆಗೂ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಫಸ್ಟ್ ಮಾಡಿರೋಂಥ ಚಾನಲ್ನ ನಾವು ಫೋಲ್ಡ್ ಮಾಡಿದ್ದೀವಿ. ಈಗ ಸೆಕೆಂಡ್ ಒನ್ ಓಪನ್ ಆಗಿದೆ. ಈಗ ಎರಡನ್ನೂ ಓಪನ್ ಮಾಡಿ ನಾವು ತಯಾರು ಮಾಡಿ ಇಟ್ಕೊಂಡಿರೋಂಥ ಪ್ಲೈವುಡ್ ಶೀಟ್. ಸೊ ಈ ಪ್ಲೈವುಡ್ ಶೀಟ್ನ ನಾನು ಮುಂಚೆನೇ ಹೇಳ್ದಂಗೆ 3x2 ಪ್ಲೈವುಡ್ ಶೀಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದರ ಮೇಲ್ಗಡೆಗೆ ಒಂದು ಫಾರ್ಮಿಕ್ ಅಂಟಿಸಿದ್ದೀನಿ, ಮನೇಲಿ ಉಳಿದಿರೋವಂಥದ್ದು. ಸೊ ನಾವು ಈ ರೀತಿ ಯಾವುದು ಮನೇಲಿ ಉಳಿದಿರುತ್ತಲ್ಲ, ಲ್ಯಾಮಿನೇಟ್ಸ್ ಮತ್ತು ಪ್ಲೈವುಡ್ನ ಈ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಇದಾದ್ಮೇಲಿಂದ ನಾವು ಮತ್ತೆ ಫಿಕ್ಸ್ ಮಾಡಬೇಕು. ಸೊ ಅದನ್ನು ಓಪನ್ ಮಾಡಿ ಮತ್ತೆ ಇನ್ನೊಂದು ಸ್ಕ್ರೂನ ಫಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಮಾಡ್ಕೋಬಹುದು. ಇದು ಫೈನಲ್ ಆಗಿ ಇದೇ ರೀತಿ ರೆಡಿ ಆಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.